ಕನ್ನಡ ಕಿರುತೆರೆಯ ಖ್ಯಾತ ಧಾರಾವಾಹಿ ಅಂತ್ಯವಾಗ್ತಾ ಇದೆ ಸ್ನೇಹಿತರೆ. ಹಾಗೆ ಧಾರಾವಾಹಿ ಪ್ರಿಯರಿಗೆ ಬಿಗ್ ಶಾಕ್ ನೀಡಿದೆ ಹಾಗೂ ಭರ್ಜರಿಯಾಗಿ ಆರಂಭವಾಗಿ ಈ ರೀತಿ ದಿಢೀರಾಗಿ ಅಂತ್ಯವಾಗುತ್ತಿದೆ. ತುಂಬಾ ಬೇಸರವಾಗಿದೆ ಧಾರಾವಾಹಿ ಪ್ರಿಯರಿಗೆ. ಹಾಗೂ ಧಾರಾವಾಹಿಯು ಕೊನೆಯ ಸಂಚಿಕೆ ಕೂಡ ಮುಗಿದಿದ್ದು ಅಬ್ಬಬ್ಬಾ ಎಂದರೆ ಇದು ಇನ್ನೊಂದು ವಾರವಷ್ಟೇ ಈ ಧಾರಾವಾಹಿಯು ಪ್ರಸಾರವಾಗಬಹುದು. ಹಾಗೂ ಅತಿ ಹೆಚ್ಚು ಅಭಿಮಾನಿ ಬಳಗ ಹೊಂದಿದ್ದ ಈ ಸೀರಿಯಲ್ ಈಗ ಅಂತ್ಯವಾಗುತ್ತಿದೆ. ಬನ್ನಿ ಅದು ಯಾವ ಸೀರಿಯಲ್ ಅಂತ ತಿಳ್ಕೊಳ್ಳೋಕೆ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅಣ್ಣಯ್ಯ ಧಾರಾವಾಹಿಯ ಟಾಪ್ ರೇಟ್ನಲ್ಲಿ 7.7 ನಾನಿನ್ನ ಬಿಡಲಾರೆ ಧಾರಾವಾಹಿ ಸ್ಥಾನದಲ್ಲಿ ಇದೆ. 7.4 ರೇಟಿಂಗ್ ಅನ್ನು ಪಡೆದಿದೆ. ಹಾಗೂ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಧಾರಾವಾಹಿಯು ಕೂಡ 3ನೇ ಸ್ಥಾನದಲ್ಲಿ ಇದೆ. ಹಾಗೂ ದಿನನಿತ್ಯ 1 ಗಂಟೆ ಪ್ರಸಾರವಾಗುತ್ತಿರುವ ಬಹುತಾರಾಗಣ ಹೊಂದಿರುವ ಲಕ್ಷ್ಮೀ ನಿವಾಸ ನೆಚ್ಚಿನ ಸ್ಥಾನದಲ್ಲಿ ಇದ್ದು 6.4 ರೇಟಿಂಗ್ನಲ್ಲಿ ಇದ್ದು 4ನೇ ಸ್ಥಾನದಲ್ಲಿ ಇದೆ. ಆದರೆ ಈ ಧಾರಾವಾಹಿಗೆ ವೀಕ್ಷಕರು ಕಹಿ ಸುದ್ದಿಯನ್ನು ನೀಡಿದ್ದಾರೆ. ಈ ಧಾರಾವಾಹಿ ಪ್ರಸಾರವಾದ ಹೊಸದರಲ್ಲಿ ಟಾಪ್ 1ರಲ್ಲಿ ಇದ್ದು ಆದರೆ ಹೊಸ ಧಾರಾವಾಹಿಗಳ ಆಗಮನದಿಂದ 4ನೇ ಸ್ಥಾನಕ್ಕೆ ಕುಸಿದಿದೆ. ಹಾಗೂ ಅಮೃತಧಾರೆ ಧಾರಾವಾಹಿಯು ಕೂಡ ಸ್ಥಾನಕ್ಕೆ ಬಂದಿದೆ. ಹಾಗೂ ಬ್ರಹ್ಮಗಂಟು 5.9 ರೇಟಿಂಗ್ ಅನ್ನು ಪಡೆದು 6ನೇ ಸ್ಥಾನಕ್ಕೆ ಬಂದಿದೆ. ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯು ಹೊಸದಾಗಿ ಶುರುವಾದಾಗ 1 ವರ್ಷದವರೆಗೂ ಟಾಪ್ ರೇಟಿಂಗ್ನಲ್ಲಿ ಇದ್ದು ಇದೀಗ 7ನೇ ಸ್ಥಾನಕ್ಕೆ ಕುಸಿದಿದೆ. ಇನ್ನು ಕಲರ್ಸ್ ಕನ್ನಡದ ವಾಹಿನಿಗೆ ಬಂದರೆ ಒಂದು ಮುದ್ದು ಸ್ಥಾನದಲ್ಲಿ ಮಿಂಚುತ್ತಿದೆ. ಸಾಲು ಸಾಲು ಧಾರಾವಾಹಿಗಳು ಬರುತ್ತಿದ್ದು ಹೊಸ ಧಾರಾವಾಹಿಗಳ ಹಾವಳಿಗೆ ಹಳೆಯ ಧಾರಾವಾಹಿಗಳು ನೆಲಕಚ್ಚಿದೆ. ಹಾಗೆ ಇನ್ನು ಕೆಲವು ಧಾರಾವಾಹಿಗಳು ಅಂತ್ಯವನ್ನು ಕೂಡ ಕಂಡಿದೆ. ಜೀ ಕನ್ನಡದಲ್ಲಿ ಟಾಪಲ್ಲಿ ಇದ್ದ ಧಾರಾವಾಹಿ ಆರಂಭವಾದಾಗ ಇದೀಗ ದಿಢೀರನೆ ಮುಕ್ತಾಯದ ಹಂತಕ್ಕೆ ಬಂದಿದೆ. ಅದು ಬೇರೆ ಯಾವುದೂ ಅಲ್ಲ, ವೈಷ್ಣವಿ ಗೌಡ ಮತ್ತು ಗಗನ್ ಚೆನ್ನಪ್ಪ ನಟಿಸುತ್ತಿರುವ ಸೀತಾರಾಮ ಧಾರಾವಾಹಿ. ಬಹುತಾರಾಗಣದ ಈ ಧಾರಾವಾಹಿಯ ಕಥೆಯು ವಿಭಿನ್ನವಾಗಿದ್ದು ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿತು. ಆದರೆ ಸೀತಾರಾಮ ಪ್ರಿಯರಿಗೆ ಶಾಕಿಂಗ್ ನ್ಯೂಸನ್ನು ನೀಡಿದೆ. 17/7/2023ರಲ್ಲಿ ತೆರೆಗೆ ಬಂದು 2025ಕ್ಕೆ ಮುಕ್ತಾಯವಾಗುತ್ತಾ ಇದೆ ಈ ಧಾರಾವಾಹಿ. ಇದು ಒಂದು ವೀಕ್ಷಕರ ಮನವನ್ನು ಗೆದ್ದ ಧಾರಾವಾಹಿ ಕೂಡ ಆಗಿತ್ತು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.